ಹೆಲೋ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ನೇತಾಜಿ ಟ್ಯಾಲಿ ಎಜುಕೇಷನ್ ಸೆಂಟರ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ನಿಮಗೆ ಎಕ್ಸೆಲ್ನಲ್ಲಿ ಇರ್ತಕ್ಕಂಥ ಲೆಡ್ಜರ್ ಮಾಸ್ಟರ್ನ ಟ್ಯಾಲಿಗೆ ಯಾವ ರೀತಿ ಮ್ಯಾಪಿಂಗ್ ಮಾಡಿ ಇಂಪೋರ್ಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಕಾನ್ಸೆಪ್ಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಸುಮಾರು ಭಾಗ ವಿಡಿಯೋಗಳು ನಿಮಗೆ ಬರ್ತಾ ಇರ್ತವೆ. ಸೊ ಯಾವ ಭಾಗನೂ ಮಿಸ್ ಮಾಡದೆ ನೋಡಿ, ನಿಮ್ಗೆ ಇದು ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಈಗ ಮೊದಲನೇ ಬಾರಿಗೆ ಈ ಪಾರ್ಟ್ 1 ವಿಡಿಯೋದಲ್ಲಿ ಪಾರ್ಟಿ ಲೆಡ್ಜರನ್ನು ಯಾವ ರೀತಿ ಮ್ಯಾಪಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಎಕ್ಸೆಲಲ್ಲಿ ಯಾವಾಗ ಬರುತ್ತೆ ಇದು ಅಂದರೆ, ಒಬ್ಬ ಬಿಸ್ನೆಸ್ ಮ್ಯಾನು ತನ್ನ ಅಕೌಂಟ್ಸನ್ನು ಎಕ್ಸೆಲಲ್ಲಿ ಮೇಂಟೈನ್ ಮಾಡ್ತಾ ಇದ್ದರೆ, ಸಪೋಸ್ ಇವಾಗ ಅವನು ಟ್ಯಾಲಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೋತಾ ಇದ್ದರೆ ಆವಾಗ ಇದು ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಮತ್ತೆ ಟ್ಯಾಲಿನಲ್ಲಿ ಎಕ್ಸೆಲಲ್ಲಿ ನೋಡಿಕೊಂಡು ಮತ್ತೆ ಮಾಡೋದು ಅಂದರೆ ಅದು ತುಂಬ ಸಮಯನ ತಗೊಳ್ಳುತ್ತೆ. ಸೊ ಡೈರೆಕ್ಟಾಗಿ ಇಂಪೋರ್ಟ್ ಮಾಡಿಕೊಂಡ್ರೆ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮುಗಿದೋಗುತ್ತೆ. ಸೊ ಆ ಒಂದು ಆಪ್ಷನ್ನ ಈ ಹೊಸ ವರ್ಷನ್ನಲ್ಲಿ ಕೊಟ್ಟಿದ್ದಾರೆ. ಟ್ಯಾಲಿ ಪ್ರೈಮ್ 4.0 ಇಂದನೂ ಇದು ಪ್ರಾರಂಭ ಆಗಿದೆ. ಓಕೆ, ಈಗ ಉದಾಹರಣೆಗೆ ನಿಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನ್ನ ನೀವು ಅಥವಾ ನಿಮ್ಮ ಬಿಸ್ನೆಸ್ ಅಕೌಂಟ್ಸನ್ನು ಎಕ್ಸೆಲಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ. ಈಗ ಮೊದಲಿಗೆ ಟ್ರಾನ್ಸಾಕ್ಷನ್ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಮೊದಲು ನಾವಿಲ್ಲಿ ಮಾಸ್ಟರ್ಸನ್ನು ಇಂಪೋರ್ಟ್ ಮಾಡ್ಕೋಬೇಕು, ಇಲ್ಲ ಅಂದರೆ ಟ್ರಾನ್ಸಾಕ್ಷನ್ಗೆ ಅದು ರೆಸ್ಪಾಂಡ್ ಮಾಡಲ್ಲ. ಸೊ ಈಗ ಎಕ್ಸೆಲಲ್ಲಿ ಇರ್ತಕ್ಕಂಥ ಮಾಸ್ಟರನ್ನು ಯಾವ ರೀತಿ ನಾವು ಮ್ಯಾಪಿಂಗ್ ಮಾಡಿ ಇಂಪೋರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಇಲ್ಲಿ ನಾನು ಒಂದು ದುರ್ಗಾ ಇಂಡಸ್ಟ್ರಿಯಲ್ ಸಪ್ಲೈಸ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ನಾನು ಯಾವುದೇ ಲೆಡ್ಜರ್ ಅಕೌಂಟನ್ನು ನಾನು ಕ್ರಿಯೇಟ್ ಮಾಡಿಲ್ಲ. ಚೆಕ್ ಮಾಡಿ, ಆಲ್ಟರ್ ಲೆಡ್ಜರ್, ನೋಡಿ ಡಿಫಾಲ್ಟ್ ಲೆಡ್ಜರ್, ಕ್ಯಾಶು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅದು ಅಲ್ಲೇ ಇನ್ಬಿಲ್ಟ್ ಆಗಿರುತ್ತೆ, ಅದನ್ನು ಡಿಫಾಲ್ಟ್ ಲೆಡ್ಜರ್ ಅಂತ ಕರೀತಾರೆ. ಸೊ ಅದು ಬಿಟ್ಟರೆ ಬೇರೆ ಯಾವುದೇ ಲೆಡ್ಜರನ್ನು ನಾನಿಲ್ಲಿ ಕ್ರಿಯೇಟ್ ಮಾಡಿಲ್ಲ. ಈಗ ನಾನು ಎಕ್ಸೆಲ್ ಶೀಟಲ್ಲಿ ಕಸ್ಟಮರ್ಸು ಮತ್ತು ಸಪ್ಲೈಯರ್ಸು, ಪೂರೈಕೆದಾರರು ಮತ್ತು ಗ್ರಾಹಕರು ಇಬ್ಬರು ಲೆಡ್ಜರ್ ಮಾಸ್ಟರ್ನ ನಾನು ಒಂದು ಎಕ್ಸೆಲ್ ಶೀಟಲ್ಲಿ ತಯಾರು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮ್ಗೆ ಆ ಎಕ್ಸೆಲ್ ಶೀಟ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ನೀವು ಪ್ರಾಕ್ಟೀಸ್ ಮಾಡುವಂಥ ಸಮಯದಲ್ಲಿ ಅದು ನಿಮಗೆ ತುಂಬ ಸಹಾಯ ಆಗುತ್ತೆ. ಓಕೆ, ಸೊ ಈಗ ಬನ್ನಿ. ಸೊ ಇದು ನನ್ನ ಎಕ್ಸೆಲ್ ಫೈಲ್. ಇದು ಇಲ್ಲಿ ಶೀಟ್ ನೇಮ್ ನಾನು ಪಾರ್ಟಿ ಲೆಡ್ಜರ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಆ್ಯರೋಸ್ ಕೀನಲ್ಲಿ ತೋರಿಸ್ತಾ ಇದ್ದೀನಿ, ಮೌಸ್ ಆ್ಯರೋಸ್ ಇದರಲ್ಲಿ. ಸೊ ಪಾರ್ಟಿ ಲೆಡ್ಜರ್ ಅಂತ ನೇಮ್ ಕೊಟ್ಟಿದ್ದೀನಿ, ಶೀಟ್ ನೇಮು. ಇಲ್ಲಿ ನೋಡಿ, ಇದು ಎಡ್ಡಿಂಗು ಏನು, ನೇಮ್, ಕಸ್ಟಮರ್ ಸಪ್ಲೈಯರ್ ನೇಮು, ಅವ್ರು ಯಾವ ಗ್ರೂಪಿಗೆ ಬರ್ತಾರೆ ಗ್ರೂಪ್ ನೇಮು, MBB ಅದನ್ನ ನಾನು ಶಾರ್ಟಾಗಿ ಚಿಕ್ಕದಾಗೆ ಟೈಪ್ ಮಾಡಿದ್ದೀನಿ, ಅದು ಲೆಂತಿ ಆಗುತ್ತೆ ಅಂತ. ಅದರ ಫುಲ್ ಫಾರ್ಮ್ ಏನಂದರೆ ಮೇಂಟೈನ್ ಬ್ಯಾಲೆನ್ಸಸ್ ಬಿಲ್ ಬೈ ಬಿಲ್. ಓಕೆ, ಡಿಫಾಲ್ಟ್ ಕ್ರೆಡಿಟ್ ಪೀರಿಯಡ್ ನಾನು ಜಸ್ಟ್ ಇಲ್ಲಿ 1 ಡೇಗೆ ಕೊಟ್ಕೊಂಡಿದ್ದೀನಿ. ನಿಮ್ಮ ಬಿಸ್ನೆಸ್ಸಲ್ಲಿ ಏನು 1 ವೀಕಾ, 15 ಡೇಸಾ, 25 ಡೇಸಾ, 30 ಡೇಸಾ ಅದನ್ನು ನೀವು ಅಲ್ಲಿ ಸ್ಪೆಸಿಫೈ ಮಾಡಬೇಕು. ಮತ್ತು ಸಪ್ಲೈಯರ್ ಕಸ್ಟಮರ್ ಅಡ್ರೆಸ್ಸು, ಅವ್ರು ಯಾವ ಸ್ಟೇಟು, ಕಂಟ್ರಿ, ಪಿನ್ ಕೋಡ್, ಅವ್ರದ್ದು GST ರಿಜಿಸ್ಟ್ರೇಷನ್ ಟೈಪು, ಪ್ಯಾನ್ IT ನಂಬರ್ ಅವ್ರದ್ದು, GST ರಿಜಿಸ್ಟ್ರೇಷನ್ ನಂಬರು. ಸೊ ಇದೆಲ್ಲ ಡೀಟೇಲ್ಸು ನಾನಿಲ್ಲಿ ಎಡ್ಡಿಂಗ್ ಆಗಿ ತಗೊಂಡಿದ್ದೀನಿ. ಸೊ ಇದನ್ನು ಮಾಡೋದು ತುಂಬ ಈಸಿ ಇದೆ, ನೀವೇನು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಈಗ ಅದನ್ನು ಯಾವ ರೀತಿ ನೀವೇ ಓನಾಗಿ ತಯಾರು ಮಾಡ್ಕೋಬೋದು ಅಂದರೆ ಅದನ್ನು ನಾನು ಒಂದು ಉದಾಹರಣೆಯಾಗಿ ನಿಮಗೆ ತೋರಿಸ್ತೀನಿ ನೋಡಿ. ಕ್ರಿಯೇಟ್, ಈಗ ನಾವು ಪಾರ್ಟಿ ಲೆಡ್ಜರ್ ಮಾಡ್ತಿದ್ದೀವಲ್ವಾ, ಸೊ ಯಾವ್ದಾರ ಒಂದು ಪಾರ್ಟಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮೆಟಾಬೋ ಪವರ್ ಟೂಲ್ಸ್. ಇವರು ಕಸ್ಟಮರ್ ಅಂತ ಅಸ್ಯೂಮ್ ಮಾಡಿ, ಸಂಡ್ರಿ ಡೇಟಾಸ್ ಗ್ರೂಪ್. ಓಕೆ, ಸೊ ಈಗ ನೋಡಿ ಎಲ್ಲ ಎಡ್ಡಿಂಗ್ಸು ನಿಮಗೆ ಸಿಗ್ತವೆ. ನೇಮ್ ಸಿಗ್ತಾ, ಅಂಡರ್ ಅಂದರೆ ನಾನಿಲ್ಲಿ ಗ್ರೂಪ್ ನೇಮ್ ಅಂತ ಹಾಕೊಂಡಿದ್ದೀನಿ. ಇದು MBBB ಮೇಂಟೈನ್ ಬ್ಯಾಲೆನ್ಸಸ್ ಬಿಲ್ ಬೈ ಬಿಲ್ ಇಲ್ಲಿದೆ.
ಡಿಫಾಲ್ಟ್ ಕ್ರೆಡಿಟ್ ಪೀರಿಯಡ್ ಹೆಡ್ಡಿಂಗ್ ಇಲ್ಲಿದೆ. ನೆಕ್ಸ್ಟ್ ಅಡ್ರೆಸ್. ಸೊ ಇದು ಇಲ್ಲಿ ನೀವು ಲೆಡ್ಜರ್ ನೇಮ್ ಟೈಪ್ ಮಾಡ್ತಿದ್ದಂಗೆ ನೇಮ್ ಫೀಲ್ಡಲ್ಲಿ ಆಟೋಮೆಟಿಕ್ಕಾಗಿ ಬಂದು ಕೂತ್ಕೊಳ್ಳುತ್ತೆ. ಸೊ ಇದೇನು ಬೇಕಾಗಿಲ್ಲ. ನೆಕ್ಸ್ಟು ಅಡ್ರೆಸ್. ಸೊ 3 ಲೈನ್ ಅಡ್ರೆಸ್ ಬರುತ್ತೆ. ನೆಕ್ಸ್ಟು ಸ್ಟೇಟ್ ಇದೆಯಾ? ಓಕೆ. ಕಂಟ್ರಿ, ಪಿನ್ ಕೋಡ್. ಸೊ ಇಲ್ಲಿ ಕಂಟ್ರಿ ಇದೆ, ಪಿನ್ ಕೋಡ್ ಇದೆ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್, ನಾನು ಇದನ್ನು ತೆಗೆದುಕೊಂಡಿಲ್ಲ. ಪ್ಯಾನ್ IT ನಂಬರ್ ತಗೊಂಡಿದ್ದೀನಿ, ಇಲ್ಲಿದೆ ನೋಡಿ ಹೆಡ್ಡಿಂಗು ಪ್ಯಾನ್ IT. ಸೊ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಟೈಪ್ ರೆಗ್ಯುಲರ್ ತಗೊಂಡಿದ್ದೀನಿ. ಸೊ ಲಾಸ್ಟ್ GSTIN ನಂಬರ್, GST ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು, ಅದನ್ನು ಇಲ್ಲಿ ತಗೊಂಡಿದ್ದೀನಿ. ಸೊ ಈ ಥರ ಹೆಡ್ಡಿಂಗ್ಗಳನ್ನ ಹಾಕ್ಕೊಂಡು ಮ್ಯಾಪಿಂಗ್ ಮಾಡಬೇಕು ಟ್ಯಾಲಿಲಿ. ಸೊ ಈಗ ಮ್ಯಾಪಿಂಗ್ ಮಾಡೋದು ಯಾವ ರೀತಿ ಅನ್ನೋದನ್ನ ನೋಡೋಣ ಬನ್ನಿ. ಸೊ ನಾನು ಈ ಲೆಡ್ಜರ್ನ ನಾನು ಸೇವ್ ಮಾಡಲ್ಲ, ಯಾಕಂದರೆ ನಿಮ್ಗೆ ಅದನ್ನು ಉದಾಹರಣೆಯಾಗಿ ತೋರಿಸೋದಕ್ಕೋಸ್ಕರ ನಾನು ಮಾಡಿದ್ದು. ಎಸ್ಕೇಪ್. ಈಗ ಬನ್ನಿ, Alt O ಅಥವಾ ಮೌಸ್ ತಗೊಂಡು ಇಂಪೋರ್ಟ್ ಯಾವುದಾದ್ರೂ ಮಾಡ್ಬೋದು. ಪ್ರೆಸ್ Alt O, ಅದರ್ವೈಸ್ ಕ್ಲಿಕ್ ಆನ್ ಇಂಪೋರ್ಟ್. ಸೊ ನಾನಿಲ್ಲಿ Alt O ಇದು ಮಾಡ್ತಾ ಇದ್ದೀನಿ, ಪ್ರೆಸ್ ಮಾಡಿದ್ದೀನಿ. ಈಗ ಮ್ಯಾನೇಜ್ ತಗೊಳ್ಳಿ, ಎಂಟರ್ ನೋಡಿ. ಇಲ್ಲಿ 2 ಆಪ್ಷನ್ ಬರುತ್ತೆ. ಮ್ಯಾಪಿಂಗ್ ಟೆಂಪ್ಲೇಟ್ಸ್, ಸ್ಯಾಂಪಲ್ ಎಕ್ಸೆಲ್ ಫೈಲ್. ಈ ಸ್ಯಾಂಪಲ್ ಎಕ್ಸೆಲ್ ಫೈಲ್ನ ನಿಮಗೆ ಮ್ಯಾಪಿಂಗ್ ಮಾಡೋಕ್ಕೆ ಎಕ್ಸೆಲ್ ಶೀಟು, ಸ್ಯಾಂಪಲ್ ಎಕ್ಸೆಲ್ ಶೀಟ್ ಬೇಕು ಅಂದರೆ ನೀವು ಇಲ್ಲಿ ಹೋಗಿ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಅಲ್ಲಿ ಆಲ್ ವೋಚರ್ಸ್ ಅಂದ್ಬಿಟ್ಟು ಎಕ್ಸೆಲಲ್ಲಿ ಎಲ್ಲನೂ ಅಪ್ಡೇಟ್ ಮಾಡಿರ್ತಾರೆ. ನಿಮ್ಗೆ ಅದು ಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಸ್ಟರ್ ಅಂತ ತಗೊಳ್ಳಿ. ಈಗ ಕಾನ್ಫಿಗರ್ಗೆ ಹೋಗಿ ನಿಮ್ಗೆ ಅದು ಎಲ್ಲಿ ಸೇವ್ ಆಗಬೇಕು ಅನ್ನೋದನ್ನು ನೀವು ಸ್ಪೆಸಿಫೈ ಮಾಡಬೇಕು. ಹಾಗೆ ಇಲ್ಲಿ ಎಕ್ಸ್ಪೋರ್ಟ್ ಸ್ಯಾಂಪಲ್ ಫೈಲ್ ಫಾರ್ ಸೆಲೆಕ್ಟ್ ಮಾಡ್ತಾರೆ. ಅಲ್ಲಿ ಬರೀ ಇಂಡಿವಿಜುವಲ್ ಲೆಡ್ಜರ್ ಇದೆ. ಇಂಡಿವಿಜುವಲ್ ಲೆಡ್ಜರು ತಗೋತೀನಿ ಅಂದರೆ ತಗೋಬೋದು. ಆಲ್ ಅಕೌಂಟಿಂಗ್ ಮಾಸ್ಟರ್ ತಗೊಳ್ಳಿ. ಮತ್ತು ಎಕ್ಸೆಲ್ ಸ್ಪ್ರೆಡ್ಶೀಟ್, ಇಲ್ಲಿ ಡಿ ಡ್ರೈವ್ ಅಂತ ಇದೆ. ಸೊ ನಾನಿಲ್ಲಿ ಡಿ ಡ್ರೈವ್ಗೆ ಹೋಗಲ್ಲ. ಒಂದು ನಿಮಿಷ. ಸ್ಪೆಸಿಫೈ ಪಾತ್, ಸೆಲೆಕ್ಟ್ ಫ್ರಮ್ ಡ್ರೈವ್ ಅಂತ ಇದೆ, ಅಥವಾ ನೀವೇ ಸ್ಪೆಸಿಫೈ ಮಾಡಿದ್ರೆ ಇಲ್ಲೇ ಸಿಗುತ್ತೆ. ಡೆಸ್ಕ್ಟಾಪ್ ಅಂತ ಟೈಪ್ ಮಾಡಿ, ಡೆಸ್ಕ್ಟಾಪ್. ಓಕೆ. ಈಗ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೋಡಿ ಅಲ್ಲಿ ಸಿ ಯೂಸರ್ಸ್ USD ಡೆಸ್ಕ್ಟಾಪ್. ಈಗ ಆ ಫೈಲು ಡೆಸ್ಕ್ಟಾಪಲ್ಲಿ ಹೋಗಿ ಸೇವ್ ಆಗಿರುತ್ತೆ. ಎಸ್ಕೇಪ್ ಮಾಡಿ. ಈಗ ಎಕ್ಸ್ಪೋರ್ಟ್ ಕೊಡಿ. ಸೊ ಈಗ ಅದು ಎಕ್ಸೆಲ್ ಶೀಟಲ್ಲಿ ಬರುತ್ತೆ. ಮತ್ತು ನಿಮಗೆ ಪ್ರಿವ್ಯೂ ಕೂಡ ಓಪನ್ ಆಗುತ್ತೆ ನೋಡಿ. ಇದು ಟ್ಯಾಲಿಯವರು ಡೆವಲಪ್ ಮಾಡಿ ಅಲ್ಲೇ ಅಪ್ಲೋಡ್ ಮಾಡಿರ್ತಕ್ಕಂಥ ಸ್ಯಾಂಪಲ್ ಎಕ್ಸೆಲ್ ಶೀಟು ನೋಡಿ. ಇಲ್ಲಿ ಲೆಡ್ಜರ್ ಅದೇ ನೋಡಿ. ಲೆಡ್ಜರಲ್ಲಿ ಅವನು ಈ ಥರ ಎಲ್ಲ ಟೈಟಲ್ ಕೊಟ್ಟಿದ್ದಾನೆ. ನೇಮ್, ಗ್ರೂಪ್ ನೇಮ್, ಲೆಡ್ಜರ್, ಓಪನಿಂಗ್ ಬ್ಯಾಲೆನ್ಸ್, ಡೆಬಿಟ್ ಆರ್ ಕ್ರೆಡಿಟ್, ಬಿಲ್ ಡೇಟ್, ಬಿಲ್ ನೇಮ್, ಎಲ್ಲ ಇನ್ಫಾರ್ಮೇಷನ್ನು ಇಲ್ಲಿದೆ. ಇದಕ್ಕೆ ತಕ್ಕಾಗೆ ನಿಮ್ಮ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೋದು. ಸೊ ಇದು ಸ್ಯಾಂಪಲ್ ಎಕ್ಸೆಲ್ ಫೈಲ್ಸ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಅಷ್ಟೇ ನಾನು ಇದನ್ನ ವಿವರಣೆ ಮಾಡಿದ್ದು. ಇದನ್ನು ಕ್ಲೋಸ್ ಮಾಡಿ. ಈಗ ನಿಮ್ಮದೇ ಆದ ಓನ್ ಟೆಂಪ್ಲೇಟ್ಸ್ ನೀವು ಮಾಡಿದರೆ Alt O, ಮ್ಯಾನೇಜ್. ಸ್ಯಾಂಪಲ್ ಎಕ್ಸೆಲ್ ಫೈಲ್ ಡೌನ್ಲೋಡ್ ಮಾಡೋದು ಗೊತ್ತಾಯಿತು. ಈಗ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಅಂದರೆ ನೀವೇ ಒಂದು ಓನಾಗೆ ಎಕ್ಸೆಲ್ ಶೀಟನ್ನು ಓಪನ್ ಮಾಡಿಕೊಂಡು ನೀವೇ ಅಲ್ಲಿ ಲೆಡ್ಜರ್ ಮಾಸ್ಟರ್ಗೆ ಏನೇನು ಹೆಡ್ಡಿಂಗ್ ಬೇಕು, ಯಾವ್ಯಾವ ಲೆಡ್ಜರು, ಅಡ್ರೆಸ್ಸು, ಡೀಟೇಲ್ಸ್ನೆಲ್ಲ ಎಂಟ್ರಿ ಮಾಡಿದರೆ ಆವಾಗ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಅಂತ. ಯಾಕಂದರೆ ಆ ಎಕ್ಸೆಲ್ ಶೀಟನ್ನು ನೀವು ಮ್ಯಾಪಿಂಗ್ ಮಾಡೋದಕ್ಕೋಸ್ಕರ ತಯಾರು ಮಾಡ್ಕೊಂಡಿರ್ತೀರ. ಈಗ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ತಗೊಳ್ಳಿ. ಮಾಸ್ಟರ್ಸ್ ಕ್ರಿಯೇಟ್ ಇಲ್ಲಿಗೆ ಬರಬೇಕು. ಯಾಕಂದರೆ ನಾವೀಗ ಲೆಡ್ಜರ್ ಮಾಸ್ಟರನ್ನು ಮ್ಯಾಪಿಂಗ್ ಮಾಡ್ತಾ ಇರೋದು. ಟ್ರಾನ್ಸಾಕ್ಷನ್ ಮಾಡಿದಾಗ ಟ್ರಾನ್ಸಾಕ್ಷನ್ ಕ್ರಿಯೇಟ್ಗೆ ಹೋಗಬೇಕು. ಓಕೆ. ಈಗ ಮಾಸ್ಟರ್ ತಗೊಳ್ಳಿ, ಮಾಸ್ಟರ್ ಕ್ರಿಯೇಟ್.
ಈಗ ನೀವು ಅದನ್ನು ಯಾವ ಫೋಲ್ಡರಲ್ಲಿ ಸೇವ್ ಮಾಡಿದ್ದೀರಾ ಅನ್ನೋದನ್ನು ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಹೆಂಗೆ? ನಾನು ಇದನ್ನು ಡಿ ಡ್ರೈವಲ್ಲಿ ಇಟ್ಟಿದ್ದೀನಿ. ಸೊ ಈಗ ನೀವು ಸೆಲೆಕ್ಟ್ ಫ್ರಮ್ ಡ್ರೈವನ್ನ ತಗೋಬೇಕು, ಎಂಟರ್ ಮಾಡಿ. ಆ ಡ್ರೈವಲ್ಲಿ ಯಾವ ಡ್ರೈವು, ಸಿನಾ, ಡಿನಾ, ಇನಾ ಅದನ್ನು ಸ್ಪೆಸಿಫೈ ಮಾಡಬೇಕು. ನಾನು ಡಿನಲ್ಲಿ ಇಟ್ಟಿದ್ದೀನಿ. ಸೊ ಡಿ ಡ್ರೈವಲ್ಲಿ ಇಷ್ಟೆಲ್ಲ ಫೈಲ್ಸ್ ನನ್ನ ಹತ್ರ ಇದ್ದಾವೆ. ಅದರಲ್ಲಿ ನಿಮ್ಮ ಫೋಲ್ಡರ್ ಯಾವುದು? ನಾನು ಇಲ್ಲಿ ಒಂದು ಎಕ್ಸೆಲ್ ಮ್ಯಾಪಿಂಗ್ ಫೈಲ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಆ ಫೋಲ್ಡರಲ್ಲಿ ಆ ಫೈಲ್ ನೇಮ್ ಯಾವುದು? ನಾನಿಲ್ಲಿ ಅಕೌಂಟಿಂಗ್ ಮಾಸ್ಟರ್ ಅಂತ ಅದಕ್ಕೆ ಫೈಲ್ ನೇಮ್ ಕೊಟ್ಟಿದ್ದೀನಿ, ಅದನ್ನು ತಗೊಳ್ತಾ ಇದ್ದೀನಿ. ಸೊ ಇದನ್ನು ನೀವು ಕರೆಕ್ಟಾಗಿ ಸ್ಪೆಸಿಫೈ ಮಾಡಬೇಕು. ಇಲ್ಲ ಅಂದರೆ ಮ್ಯಾಪಿಂಗ್ ಮಾಡಿದ್ರೂ ಪ್ರಯೋಜನ ಆಗಲ್ಲ, ಅದು ಇಂಪೋರ್ಟ್ ಆಗಲ್ಲ. ಈಗ ನೋಡಿ, ಅಕೌಂಟಿಂಗ್ ಮಾಸ್ಟರ್ ಅನ್ನೋ ಫೈಲು ನೋಡಿ, ಇದೇ ನನ್ನ ಫೈಲು ಅಕೌಂಟಿಂಗ್ ಮಾಸ್ಟರ್. ನೋಡಿ ಇಲ್ಲಿ ಅಕೌಂಟಿಂಗ್ ಮಾಸ್ಟರ್. ಇಲ್ಲಿ ನಾನು ಶೀಟ್ ನೇಮ್ನೆಲ್ಲ ಟೈಪ್ ಮಾಡಿದ್ದೀನಿ. ನೋಡಿ ಇಲ್ಲಿ ಪಾರ್ಟಿ ಲೆಡ್ಜರ್, ವೆಂಡರ್ಸ್ ಗ್ರೂಪ್, ವೆಂಡರ್ಸ್ ಲೆಡ್ಜರ್, ಪರ್ಚೇಸ್ ಆ್ಯಂಡ್ ಸೇಲ್ಸ್ ಲೆಡ್ಜರ್, ಟ್ಯಾಕ್ಸ್ ಲೆಡ್ಜರ್, ಸ್ಟಾಕ್ ಗ್ರೂಪ್, ಲೈಕ್ ದಟ್. ಸೊ ತುಂಬಾ ನಾನು ಇಲ್ಲಿ ಮಾಡಿದ್ದೀನಿ. ಸೊ ಇದರಲ್ಲಿ ಈಗ ನೀವು ಯಾವುದನ್ನು ಮ್ಯಾಪಿಂಗ್ ಮಾಡ್ತಾ ಇದ್ದೀರಾ? ಪಾರ್ಟಿ ಲೆಡ್ಜರ್ ಮಾಡ್ತಾ ಇದ್ದೀವಿ. ನೋಡಿ ಇದೆ ಪಾರ್ಟಿ ಲೆಡ್ಜರ್ ಡೀಟೇಲ್ಸು. ಸೊ ಈಗ ನೋಡಿ, ನಾನು ಶೀಟ್ ನೇಮ್ ಏನು ಕೊಟ್ಟಿದ್ದೀನೋ ಪಾರ್ಟಿ ಲೆಡ್ಜರ್ ಸೆಲೆಕ್ಟ್ ಮಾಡ್ತೀನಿ. ನೇಮ್ ಏನು ನೇಮು? ಮ್ಯಾಪಿಂಗ್ ಫೈಲ್ ನೇಮ್. ಇದು ಬಹಳ ಬಹಳ ಮುಖ್ಯವಾದ್ದು. ಸೊ ಈಗ ನೀವೇನು ಮಾಡಬೇಕು, ಈ ಮ್ಯಾಪಿಂಗ್ ಫೈಲ್, ಯಾಕಂದರೆ ಇಂಪೋರ್ಟ್ ಮಾಡ್ಕೊಳ್ಳುವಾಗ ಆ ನೇಮ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈಗ ನಾನು ಪಾರ್ಟಿ ಲೆಡ್ಜರ್ ಮ್ಯಾಪಿಂಗ್. ಓಕೆ. ಸೊ ಈಗ ಟೈಪ್ ಆಫ್ ಮಾಸ್ಟರ್ ಅಂತ ಬಂತು. ಇಲ್ಲಿ 3 ಟೈಪ್ ಮಾಸ್ಟರ್ ಇದೆ. ಒಂದು ಅಕೌಂಟಿಂಗ್ ಮಾಸ್ಟರು, ಇನ್ನೊಂದು ಇನ್ವೆಂಟ್ರಿ ಮಾಸ್ಟರು, ಇನ್ನೊಂದು ಪೇರೋಲ್ ಮಾಸ್ಟರ್. ಇಲ್ಲಿ ನಾವು ಮಾಸ್ಟರನ್ನು ಇದು ಮಾಡ್ತಾ ಇದ್ವಿ. ಏನು? ಅಕೌಂಟಿಂಗ್ ಮಾಸ್ಟರ್ಗೆ ಬನ್ನಿ. ಗ್ರೂಪಾ, ಲೆಡ್ಜರ್ರಾ, ಕಾಸ್ಟ್ ಕ್ಯಾಟಗರಿನ, ಕಾಸ್ಟ್ ಸೆಂಟರ್ರಾ, ಏನನ್ನ ಮಾಡ್ತಿದ್ದೀರಾ? ಸೊ ನಾವು ಲೆಡ್ಜರ್ನ ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ. ಲೆಡ್ಜರ್ ತಗೋಬೇಕು. ಗ್ರೂಪ್ ಮ್ಯಾಪಿಂಗ್ ಮಾಡಿದ್ರೆ ಗ್ರೂಪ್ ತಗೋಬೇಕು. ಸೊ ನಾನಿಲ್ಲಿ ಲೆಡ್ಜರ್ ಮ್ಯಾಪಿಂಗ್ ಮಾಡ್ತಾ ಇರೋದ್ರಿಂದ ಲೆಡ್ಜರ್ ತಗೊಂಡೆ. ಓಕೆ. ಈಗ ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಫೀಲ್ಡ್, ಟ್ಯಾಲಿ, ಪ್ರೈಮ್ ಅಂತ ಇದೆಯಲ್ಲ, ಇವೆಲ್ಲ ಮ್ಯಾಪಿಂಗ್ ಹೆಡ್ಡಿಂಗ್ಸು. ಡಿಫಾಲ್ಟಾಗಿ ಟ್ಯಾಲಿಲೇ ಬಂದ್ಬಿಡುತ್ತೆ. ಓಕೆ. ಇಲ್ಲಿ ಕೆಲವೊಂದು ಹೆಡ್ಡಿಂಗ್ಸ್ ಎಲ್ಲ ಡಿಸೇಬಲ್ ಆಗವೆ. ಅವೆಲ್ಲ ನಿಮಗೆ ಕಾಣಿಸ್ಬೇಕು ಅಂದರೆ ನೀವು ಒಂದೇ ಒಂದು ಟೆಕ್ನಿಕ್ ಉಪಯೋಗಿಸಿ. ಅದೇನು ಅಂದರೆ ಶೋ ಮೋರ್, ಎಕ್ಸ್ಪ್ಯಾಂಡ್ ಆಲ್. ಸೊ ಈಗ ನಿಮಗೆ ಪ್ರತಿಯೊಂದು ಆಪ್ಷನ್ನು, ಫೀಲ್ಡ್ ಆಪ್ಷನ್ನು ನಿಮಗೆ ಟ್ಯಾಲಿ ಡಿಫಾಲ್ಟಲ್ಲಿ ಏನು ಬಿಲ್ಟ್ ಮಾಡಿದಾರೋ ಅದೆಲ್ಲ ಸಿಕ್ಬಿಡುತ್ತೆ. ಈಗ ಲೆಡ್ಜರ್ಗೆ ಬನ್ನಿ. ನೋಡಿ, ಫಸ್ಟ್ ಟೈಟಲ್ ಏನಿದೆ? ನೇಮ್ ಇದೆ. ಸೊ ಇಲ್ಲಿ ಡಿಫಾಲ್ಟ್ ಟ್ಯಾಲಿ ಫೀಲ್ಡಲ್ಲೂ ನೇಮ್ ಇದೆ. ನೇಮು, ಗ್ರೂಪ್ ನೇಮು ಇವೆರಡೂ ಮ್ಯಾಂಡೇಟ್ರಿ. ಇನ್ನು ಉಳಿದಿದ್ದು ಯಾವುದಾದ್ರೂ ಒಂದು ಮಿಸ್ ಮಾಡಿದ್ರೂ ನಡೆಯುತ್ತೆ. ಬಟ್ ನೇಮ್ ಮೀನ್ಸ್ ಲೆಡ್ಜರ್ ನೇಮ್ ಆರ್ ಮಾಸ್ಟರ್ ನೇಮ್ ಮತ್ತು ಗ್ರೂಪ್ ನೇಮ್. ಸೊ ಈಗ ನೇಮ್ ತಗೊಳ್ಳಿ. ಈಗ ನಿಮ್ಮ ಎಕ್ಸೆಲ್ ಶೀಟು, ಪಾರ್ಟಿ ಲೆಡ್ಜರ್ ಅನ್ನೋ ಎಕ್ಸೆಲ್ ಶೀಟಲ್ಲಿ ಏನೇನು ಹೆಡ್ಡಿಂಗ್ ಇತ್ತೋ ಅವೆಲ್ಲ ಇಲ್ಲಿ ಬರ್ತಾವೆ. ಯಾಕಂದರೆ ನಾವು ಆಲ್ರೆಡಿ ಫೈಲ್ ಪಾತನ್ನು ಸ್ಪೆಸಿಫೈ ಮಾಡಿರೋದ್ರಿಂದ ಅದು ಡಿಫಾಲ್ಟಾಗಿ ಅದನ್ನು ರಿಸೀವ್ ಮಾಡಿರುತ್ತೆ. ಸೊ ಅದನ್ನು ಓಪನ್ ಮಾಡಿದಾಗ ಇಲ್ಲಿ ನೋಡಿ, ಈ ಹೆಡ್ಡಿಂಗ್ಸ್ ಎಲ್ಲನೂ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಬರುತ್ತೆ. ಈ ಫೀಲ್ಡು ನಿಮ್ಮ ಎಕ್ಸೆಲ್ ಶೀಟಲ್ಲಿರೋ ಫೀಲ್ಡು. ಈ ಫೀಲ್ಡು ಟ್ಯಾಲಿನಲ್ಲಿ ಡಿಫಾಲ್ಟಾಗೆ ಅಥವಾ ಇನ್ಬಿಲ್ಟ್ ಆಗಿರುವಂಥ ಫೀಲ್ಡು. ಈಗ ನೇಮ್ ತಗೊಳ್ಳಿ. ನೇಮ್. ಈಗ ನೆಕ್ಸ್ಟ್ ಏನು ಮಾಡಬೇಕು? ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಡೋಂಟ್ ಗೆಟ್ ಕನ್ಫ್ಯೂಷನ್. ಇಲ್ಲಿ ನೋಡಿ, ನೇಮ್ ಆಯ್ತಲ್ವಾ? ಇಲ್ಲಿ ನೋಡ್ಕೊಂಬಿಡಿ. ಆ ನೇಮ್ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಮೊದಲು ನೆಕ್ಸ್ಟ್ ಏನು ಬರುತ್ತೆ ಅನ್ನೋದನ್ನ ನೋಡ್ಕೊಂಬಿಡಿ. ಗ್ರೂಪ್ ನೇಮ್ ಬರುತ್ತೆ. ಸೊ ಈಗ ನೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಗ್ರೂಪ್ ನೇಮ್ ಅದೇ. ಗ್ರೂಪ್ ನೇಮಿಗೆ ಬನ್ನಿ. ಇಲ್ಲೇ ಇದೆ ನೋಡಿ ಗ್ರೂಪ್ ನೇಮ್. ಸೆಲೆಕ್ಟ್ ಗ್ರೂಪ್ ನೇಮ್. ನೆಕ್ಸ್ಟ್ ಏನಿದೆ? MBBBB. ದಟ್ ಮೀನ್ಸ್ ಮೇಂಟೈನ್ ಬ್ಯಾಲೆನ್ಸಸ್ ಬಿಲ್ ಬೈ ಬಿಲ್. ಓಕೆ. ಅದನ್ನು ತಗೋಬೇಕು. ಈಗ ಗ್ರೂಪ್ ನೇಮ್ ತಗೊಂಡಿದ್ದೀನಿ ನಾನು.
ಈಗ ಮೇಂಟೈನ್ ಬ್ಯಾಲೆನ್ಸಸ್ 3-4 ಕ್ಯಾರೆಕ್ಟರ್ ಟೈಪ್ ಮಾಡಿ, ಅಲ್ಲಿ ಹೈಲೈಟ್ ಆಗುತ್ತೆ, ಎಂಟರ್ ಮಾಡಿ. ಸೊ MBB. ಅದೇ ರೀತಿ ನೆಕ್ಸ್ಟು ಡಿಫಾಲ್ಟ್ ಕ್ರೆಡಿಟ್ ಪೀರಿಯಡ್. ಡಿಫಾಲ್ಟ್ ಕ್ರೆಡಿಟ್ ಪೀರಿಯಡ್ ನೋಡಿ, ಡಿಫಾಲ್ಟ್ ಕ್ರೆಡಿಟ್ ಪೀರಿಯಡ್. ಅಡ್ರೆಸ್, ಮೇಲಿಂಗ್ ಡೀಟೇಲ್ಸ್ ಅಂತವು ಅಡ್ರೆಸ್ ಇದೆಯಲ್ಲ ಅದನ್ನು ತಗೋಬೇಕು, ಯಾಕಂದರೆ ಇವೆಲ್ಲ ಮೇಲಿಂಗ್ ಡೀಟೇಲ್. ಸೊ ಇಲ್ಲಿ ಮೇಲಿಂಗ್ ಅಡ್ರೆಸ್ ಅಂತ ಕೊಟ್ಬಿಟ್ಟಿದ್ದೀನಿ, ಇಲ್ಲ ಅಡ್ರೆಸ್ ಅಂತಲೇ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟು ಸ್ಟೇಟು ತಗೊಳ್ಳಿ, ಸ್ಟೇಟ್ ಮೇಲಿಂಗ್ ಡೀಟೇಲ್ ಸ್ಟೇಟ್ ಅದನ್ನು ತಗೊಳ್ಳಿ. ಸೊ ಸ್ಟೇಟ್ ತಗೊಳ್ಳಿ. ನೆಕ್ಸ್ಟ್ ಕಂಟ್ರಿ, COUNTRY ಕಂಟ್ರಿ. ಸೊ ಇಲ್ಲೂ ಕಂಟ್ರಿ. ನೆಕ್ಸ್ಟ್ ಪಿನ್ ಕೋಡ್, ಪಿನ್ ಕೋಡ್, ಸೆಲೆಕ್ಟ್ ಪಿನ್ ಕೋಡ್. ಸೊ GST ರಿಜಿಸ್ಟ್ರೇಷನ್ ಟೈಪ್, GST ರಿಜಿಸ್ಟ್ರೇಷನ್ ಟೈಪ್ ಇಲ್ಲಿ ಬಂತು. ಸೊ ಸೆಲೆಕ್ಟ್ GST ರಿಜಿಸ್ಟ್ರೇಷನ್ ಟೈಪ್. ನೆಕ್ಸ್ಟ್ ಪ್ಯಾನ್ IT. ಸೊ ಇಲ್ಲೇ ಇದೆ ಪ್ಯಾನ್ IT. ನೆಕ್ಸ್ಟ್ GST ರಿಜಿಸ್ಟ್ರೇಷನ್ ನಂಬರ್, GSTIN ಆರ್ UIN ಇದನ್ನು ತಗೋಬೇಕು ನೀವು. ನಾನಿಲ್ಲಿ ಬರೀ GSTIN UIN ಅಂತ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಇಲ್ಲಿದೆ ನೋಡಿ, GST ರಿಜಿಸ್ಟ್ರೇಷನ್ ಡ್ಯಾಶ್ GSTIN UIN ಅಂತಲೇ ನೀವು ಎಕ್ಸೆಲ್ ಶೀಟ್ಗೆ ಟೈಟಲ್ ಕೊಡ್ಬೋದು, ಹೆಡ್ಡಿಂಗ್ನ. ಓಕೆ, ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ GSTIN. ಈಗ ಎಂಡ್ ಆಫ್ ಲಿಸ್ಟ್. ಸೊ ಈಗ ಮ್ಯಾಪಿಂಗ್ ಮುಗೀತು, ಫೈಲ್ ಸೇವ್ ಮಾಡಿ. ಈಗೇನು ಮಾಡಬೇಕು, ಸೆಕೆಂಡ್ ಸ್ಟೆಪ್ಪು, ಈಗ ನೀವು ಅದನ್ನು ಇಂಪೋರ್ಟ್ ಮಾಡ್ಕೋಬೇಕು ಟ್ಯಾಲಿಗೆ. ನೀವೇನು ಎಕ್ಸೆಲಲ್ಲಿ ಡೀಟೇಲ್ಸ್ ಇತ್ತೋ ಮ್ಯಾಪಿಂಗ್ ಮಾಡಿಕೊಂಡ್ರೋ ಅದನ್ನೀಗ ಎಕ್ಸೆಲ್ಗೆ ಟ್ಯಾಲಿ ಪ್ರೈಮ್ಗೆ ಇಂಪೋರ್ಟ್ ಮಾಡ್ಕೋಬೇಕು. ಪ್ರೆಸ್ ಆಲ್ಟ್ O, ಸೆಲೆಕ್ಟ್ ಮಾಸ್ಟರ್. ಮ್ಯಾಪಿಂಗ್ ಮಾಡಬೇಕಾದ್ರೆ ಮ್ಯಾನೇಜ್ಗೆ ಹೋಗಬೇಕು, ಮ್ಯಾನೇಜ್ಗೆ ಹೋಗಿ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ತಗೋಬೇಕು. ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಮಾಸ್ಟರ್ ಬನ್ನಿ, ಆಲ್ಟ್ O, ಮಾಸ್ಟರ್ಸ್, ಎಂಟರ್. ಅಕೌಂಟಿಂಗ್ ಅದು ಡಿಫಾಲ್ಟಾಗಿ ಬಂದ್ಬಿಡುತ್ತೆ. ಸೊ ಪಾರ್ಟಿ ಲೆಡ್ಜರ್ ನಾವು ಆಲ್ರೆಡಿ ವರ್ಕ್ಶೀಟ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಈಗ ಮ್ಯಾಪಿಂಗ್ ಟೆಂಪ್ಲೇಟ್ ಫೈಲ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸಿ ನಂದು ಇಲ್ಲಿದೆ ನೋಡಿ, ಪಾರ್ಟಿ ಲೆಡ್ಜರ್ ಮ್ಯಾಪಿಂಗ್. ಸೊ ಇದರಲ್ಲೇ ನಾವು ಮ್ಯಾಪ್ ಮಾಡಿ ಇಟ್ಕೊಂಡಿರೋದು. ಇದ್ರ ಪ್ರಕಾರ ನಿಮ್ಗೀಗ ಟ್ಯಾಲಿ ಪ್ರೈಮ್ಗೆ ಇಂಪೋರ್ಟ್ ಆಗಿಬಿಡುತ್ತೆ. ಇಗ್ನೋರ್ ಡೂಪ್ಲಿಕೇಟ್ಸ್, ಪ್ರಿವ್ಯೂ ಇಂಪೋರ್ಟ್ ಸಮ್ಮರಿ. ಸೊ ಪ್ರಿವ್ಯೂನು ತೋರಿಸುತ್ತೆ, ಎಸ್ ಅಂತ ಕೊಡಿ. ಬ್ಯಾಕಪ್ ಕಂಪನಿ ಡೇಟಾ ಬಿಫೋರ್ ಇಂಪೋರ್ಟ್, ನಾನಿಲ್ಲಿ ನೋ ಅಂತ ಕೊಟ್ಟಿದ್ದೀನಿ, ನನಗಿದು ಬೇಕಾಗಿಲ್ಲ. ಅಕಸ್ಮಾತ್ ನೀವು ಎಸ್ ಅಂತ ಕೊಟ್ಟರೆ ನೀವು ಫೋಲ್ಡರ್ ಪಾತನ್ನು ಸ್ಪೆಸಿಫೈ ಮಾಡಬೇಕು. ನಾನಿಲ್ಲಿ ನೋಡಿ ಡಿ ಟ್ಯಾಲಿ ಬ್ಯಾಕಪ್ ಅಂತ ಸ್ಪೆಸಿಫೈ ಮಾಡಿದ್ದೀನಿ, ಬಟ್ ಅದೇನೋ ನೆಸೆಸರಿ ಇಲ್ಲ, ಅಗತ್ಯ ಇಲ್ಲ. ಸೊ ಈಗ ನೀವು ಎಂಟರ್ ಮಾಡಿ, ಎಂಟರ್ ನೋಡಿ. ಸೆಂಡ್ರಿ ಡೇಟಾ, ಕಸ್ಟಮರ್ 10 ಜನ ಇದ್ದಾರೆ, ಸೆಂಡ್ರಿ ಕ್ರೆಡಿಟಾರ್ಸ್ ಸಪ್ಲೈಯರ್ 3 ಜನ ಇದ್ದಾರೆ, ಒಟ್ಟು 13 ಲೆಡ್ಜರ್ ಇಂಪೋರ್ಟ್ ಆಗ್ತಾ ಇದೆ. ಈಗ ಇಂಪೋರ್ಟ್ ಆಗಬೇಕಾದ್ರೆ ಮೌಸ್ ತಗೊಂಡು ಇಂಪೋರ್ಟ್ ಅಂತ ಆದರೂ ಕ್ಲಿಕ್ ಮಾಡಿ, ಇಲ್ಲ ಐನಾದರೂ ಪ್ರೆಸ್ ಮಾಡಿ, ಏನು ಬೇಕಾದ್ರೂ ಪ್ರೆಸ್ ಮಾಡಿ. ನೋಡಿ ಇಲ್ಲಿ ಹೇಳುತ್ತೆ ನೋಡಿ, ಇಲ್ಲಿ ರೋಸ್ ನಂಬರ್ ಫಾರ್ ಕಾಲಮ್ ಹೆಡರ್ಸ್, ರೋಸ್ ನಂಬರ್ 1, ಕಾಲಮ್ ಹೆಡರು ರೋಸ್ ನಂಬರ್ 1ನಲ್ಲಿ ಎಂಟ್ರಿ ಆಗಿದೆ. ಇಂಪೋರ್ಟ್ ಡೇಟಾ ಫ್ರಮ್ ರೋ, 2ನೇ ಕಾಲಮ್ಮು, 2ನೇ ಕಾಲಮಿಂದ ಡೇಟಾ ಇಂಪೋರ್ಟ್ ಆಗುತ್ತೆ. ಯಾಕಂದರೆ 2ನೇ ರೋಸಿಂದ, ಸಾರಿ ಕಾಲಮ್ ಅಲ್ಲ ರೋಸಿಂದ. ಮೊದಲನೇ ರೋಸ್ ಏನಾಗಿದೆ, ಹೆಡ್ಡಿಂಗ್ ಇದೆ. ಸೊ ಹೆಡ್ಡಿಂಗ್ ಇಂಪೋರ್ಟ್ ಆಗಲ್ಲ, ಅದಕ್ಕೆ ಇಲ್ಲಿ ಕರೆಕ್ಟಾಗಿ ಅವನು ಹೇಳ್ಬಿಟ್ಟಿದ್ದಾನೆ. ಸೊ ಇಂಪೋರ್ಟ್ ಡೇಟಾ ಫ್ರಮ್ ಕಾಲಮ್, ಕಾಲಮ್ ಎ ಇಂದ ಕೆ ವರೆಗೂ ಆಗಿದೆ. ಅದನ್ನು ಬೇಕಾದ್ರೆ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ ಎ, ನೋಡಿ ಇಲ್ಲಿ ಕೆ, ಎ ಇಂದ ಕೆ ವರೆಗೂ ಆಗಿದೆ ಅಂತ ಅದು ಹೇಳ್ತಾ ಇದೆ. ಈಗ ಇಂಪೋರ್ಟ್ ಮಾಡ್ಕೊಳ್ಳೋಣ. ಪ್ರೆಸ್ ಐ ಆರ್ ಕ್ಲಿಕ್ ಆನ್ ಇಂಪೋರ್ಟ್. ಸೊ ಇಂಪೋರ್ಟ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಸೊ ಸಕ್ಸಸ್ ಆಯಿತು. ಈಗ ಯಾವ ರೀತಿ ಅದು ಇಂಪೋರ್ಟ್ ಆಗಿದೆ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ. ಚಾರ್ಟ್ ಆಫ್ ಅಕೌಂಟ್ಸ್, ಚಾರ್ಟ್ ಆಫ್ ಅಕೌಂಟಿಗೆ ಬನ್ನಿ.
ಲೆಡ್ಜರ್ಸ್. ಈಗ ನೋಡಿ ಗ್ರೂಪ್ ವೈಸ್ ಅದು ಎಲ್ಲ ಲೆಡ್ಜರ್ ಇಲ್ಲಿದ್ದಾವೆ ನೋಡಿ. ಸೆಂಡ್ರಿ ಡೆಟಾರ್ಸ್, ಹಾಗೆ ನೋಡಿ ಇಲ್ಲಿ ಸೆಂಡ್ರಿ ಡೇಟಾ, ಸಾರಿ ಕ್ರೆಡಿಟಾರ್ಸ್. ಇಲ್ಲಿ 3 ಜನ, ಒಟ್ಟು 13 ಲೆಡ್ಜರು ಇಂಪೋರ್ಟ್ ಆಗಿರೋದು ನೀವು ಆಲ್ರೆಡಿ ನೋಡಿದ್ದೀರ. ಸೆಂಡ್ರಿ ಡೇಟಾರ್ 10 ಇತ್ತು, ಸೆಂಡ್ರಿ ಕ್ರೆಡಿಟಾರ್ 3 ಇತ್ತು ನೋಡಿ. 3 ಲೆಡ್ಜರು ಬಂದ್ಬಿಟ್ಟಿದೆ. ಸೊ ಈಗ ಎಲ್ಲ ಲೆಡ್ಜರು ಇಂಪೋರ್ಟ್ ಆಗಿದೆ. ಆದರೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಇಂಪೋರ್ಟ್ ಆಗಿದೆಯಾ ಅದನ್ನು ಚೆಕ್ ಮಾಡಬೇಕು. ಯಾವ ರೀತಿ ಚೆಕ್ ಮಾಡಬೇಕು? ಯಾವುದಾರ ಒಂದು ಲೆಡ್ಜರ್ನ ಓಪನ್ ಮಾಡಿ. ಸಿಯರ್ ನೇಮ್ ಅಭಿಷೇಕ್ ಎಂಟರ್ಪ್ರೈಸಸ್ ನೇಮ್ ಬಂದಿದೆಯಾ? ಇಲ್ಲಿ ನೋಡ್ಕೊಳ್ಳಿ, ಮ್ಯಾಚ್ ಮಾಡ್ಕೊಳ್ಳಿ. ಏನಾದರೂ ಇನ್ಫಾರ್ಮೇಷನ್ನು ಬಿಟ್ಟಿದ್ರೆ ಅಲ್ಲಿ ಆಲ್ಫಾ ಬೀಟಾ ಪ್ರಕಾರ ಇದೆ. ಇಲ್ಲಿ ನಾನು 1 by 1 ಎಸ್ ಪರ್ ಕಸ್ಟಮರ್ನ ಟೈಪ್ ಮಾಡಿದ್ದೀನಿ. ಸೊ ತೊಂದರೆ ಇಲ್ಲ. ಈಗ ನೇಮ್ ಫೀಲ್ಡಲ್ಲಿ ಅಭಿಷೇಕ್ ಎಂಟರ್ಪ್ರೈಸಸ್ ಇದೆಯಾ? ಅಂಡರ್ ಅಂದರೆ ಗ್ರೂಪ್ ನೇಮ್ ಸೆಂಡ್ರಿ ಡೇಟಾರ್ಸ್ ಬಂದಿದೆಯಾ? ಬಂದಿದೆ. ಮೇಂಟೈನ್ ಬ್ಯಾಲೆನ್ಸಸ್ ಬಿಲ್ ಬೈ ಬಿಲ್, ಎಸ್ ಬಂದಿದೆಯಾ? ಡಿಫಾಲ್ಟ್ ಕ್ರೆಡಿಟ್ ಪೀರಿಯಡ್ ಬಂದಿದೆಯಾ? ನೋಡಿ ಡಿಫಾಲ್ಟ್ ಕ್ರೆಡಿಟ್ ಪೀರಿಯಡ್, ಎಂಟರ್. ಸೊ ನೇಮ್ ನೀವು ಅಲ್ಲಿ ಟೈಪ್ ಮಾಡ್ತಿದ್ದಂಗೆ ಅದು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ನಾನು ನೇಮ್ ಏನು ತಗೊಂಡಿಲ್ಲ, ಅಡ್ರೆಸ್ ತಗೊಂಡಿದ್ದೀನಿ. ಅಡ್ರೆಸ್ ಎಲ್ಲ ಪಕ್ಕ ಇದೆಯಾ ನೋಡಿ. ನಂಬರ್ 54 4th Main 18th Cross ಕಲ್ಯಾಣ್ ನಗರ್ 5th Block ಬೆಂಗಳೂರು ನೋಡಿ. ನಂಬರ್ 54 4th Main 18th Cross ಕಲ್ಯಾಣ್ ನಗರ್ 5th Block ಬೆಂಗಳೂರು. ಸ್ಟೇಟ್ ಬಂದಿದೆಯಾ? ಬಂದಿದೆ. ಕಂಟ್ರಿ ಬಂದಿದೆಯಾ? ಬಂದಿದೆ. ಪಿನ್ ಕೋಡ್ ಬಂದಿದೆ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನಾನು ಇದನ್ನು ತಗೊಂಡಿರಲಿಲ್ಲ, ಸೊ ಅದರಿಂದ ಅದು ನೋ ಅಂತ ಬರ್ತದೆ. ಅದೇನಂತ ಇಂಪಾರ್ಟೆಂಟ್ ಎಲ್ಲ ಬಿಡಿ. ಈಗ ಪ್ಯಾನ್ ಐ.ಟಿ ನಂಬರ್ ನೋಡಿ. ಪ್ಯಾನ್ ಐ.ಟಿ ನಂಬರ್ ಇಲ್ಲಿದೆ. ಅವ್ನ ಪ್ಯಾನ್ ನಂಬರ್ AGGPB ನೋಡಿ. AGGPB ಎಷ್ಟದು 3177K. ರಿಜಿಸ್ಟ್ರೇಷನ್ ಟೈಪ್ ರೆಗ್ಯುಲರ್ ನೋಡಿ. ರಿಜಿಸ್ಟ್ರೇಷನ್ ಟೈಪ್ ರೆಗ್ಯುಲರ್ ಬಂದಿದೆ. ಸೊ ಅವ್ರದ್ದು GST ನಂಬರ್ ಇದು. GSTನ ರೆಗ್ಯುಲರು ಬಂದಿದೆ. GSTIN ನಂಬರು ಬಂದಿದೆ. ಸೊ ನಮ್ಮ ಮ್ಯಾಪಿಂಗ್ ಆ್ಯಂಡ್ ಇಂಪೋರ್ಟ್ ಎರಡೂ ಸಕ್ಸಸ್ ಆಗಿದೆ. ಸೊ ಈ ರೀತಿ ನೀವು ಲೆಡ್ಜರ್ ಮಾಸ್ಟರನ್ನು ನಿಮ್ಮ ಎಕ್ಸೆಲ್ ಶೀಟಲ್ಲಿ ಇರೋದನ್ನು ಟ್ಯಾಲಿಗೆ ಮ್ಯಾಪಿಂಗ್ ಮಾಡಿಕೊಂಡು ಆಮೇಲೆ ಇಂಪೋರ್ಟ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಈಗ ನನ್ನ ಮುಂದಿನ ವಿಡಿಯೋ ಭಾಗ 2ರಲ್ಲಿ ವೆಂಡರ್ ಲೆಡ್ಜರನ್ನು ಯಾವ ರೀತಿ ಇಂಪೋರ್ಟ್ ಮಾಡಿ ಮ್ಯಾಪಿಂಗ್ ಮಾಡಿಕೊಂಡು ಇಂಪೋರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಪಾರ್ಟ್ 2 ವಿಡಿಯೋನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಇದು ಟೋಟಲಿ ಫುಲ್ಲಿ ರಿಲೇಟೆಡ್ ಟು ಎಕ್ಸೆಲ್ ಟು ಟ್ಯಾಲಿ. ಸೊ ಒಂದು ಭಾಗನೂ ಮಿಸ್ ಮಾಡದೆ ಎಲ್ಲ ವಿಡಿಯೋನು ಕೊನೆ ತನಕ ನೋಡಿ ನೀವು ಇದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ತುಂಬ ಈಸಿಯಾಗಿದೆ. ಓಕೆ, ನನ್ನ ಮುಂದಿನ ವಿಡಿಯೋದಲ್ಲಿ ವೆಂಡರ್ಸ್ ಲೆಡ್ಜರ್ ಅಥವಾ ವೆಂಡರ್ಸ್ ಮಾಸ್ಟರ್, ವೆಂಡರ್ಸ್ ಗ್ರೂಪನ್ನು ಯಾವ ರೀತಿ ಮ್ಯಾಪಿಂಗ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.